ಇವತ್ತಿನ ದಿನ ನಾವು ಏನು ಮಾಡ್ತೀವಿ, ಒಂದು ಕನ್ನಡದ ಚಟುವಟಿಕೆಯನ್ನು ಮಾಡೋಣ. ಅದ್ರ ಹೆಸರು ಏನಪ್ಪಾ ಅಂದ್ರೆ ಮೈಂಡ್ ಮ್ಯಾಪ್. ಮೈಂಡ್ ಮ್ಯಾಪ್ ಅಂದ್ರೆ ಏನಂದ್ರೆ ಪದಗಳಿಂದ ವಾಕ್ಯ ರಚನೆ. ಪದಗಳಿಂದ ವಾಕ್ಯ ರಚನೆ ಆಡ್ರಿ. ಈಗ ನಾವು ಒಂದು ಪದವನ್ನು ಬರಿತೇನೆ. ಆ ಪದವನ್ನ ಓದಿದ ತಕ್ಷಣ ನಿಮ್ಮ ಮೈಂಡ್ ಒಳಗ ಯಾವ್ಯಾವ ಪದಗಳು ನೆನಪಿಗೆ ಬರ್ತಾವ ಅನ್ನೋದನ್ನ ಏನು ಮಾಡ್ಬೇಕು, ನೀವು ಇಲ್ಲಿ ಬರಿಬೇಕು. ಈಗ ಇಲ್ಲೊಂದು ಪದವನ್ನ ಬರೆದ್ನ ಹೇಳಿದ್ರೆ ಸರ ಜಾತ್ರೆ. ಈಗ ಜಾತ್ರೆ ಅನ್ನುವಂತ ಪದವನ್ನ ಹೇಳಿದ ತಕ್ಷಣ ನಿಮ್ಮ ಮೈಂಡ್ ಒಳಗೆ ಯಾವ್ಯಾವ ಪದಗಳು ಬರ್ತಾವ, ನೆನಪಿಗೆ ಬರ್ತಾವ, ಬರೀರಿ ಅವನು. ಬಳೆ. ಬಳೆ, ವೆರಿ ಗುಡ್. ನೆಕ್ಸ್ಟ್ ಹೇಳಬೇಕಾ ಪದವನ್ನ. ಯಾವ ಪದ ಬರೈತಿ ನೀನು? ಸರ. ಗುಡ್. ಶಶಿಧರ್. ಚಂಡು. ಚಂಡು, ವೆರಿ ಗುಡ್. ಸಿಮ್ರಾನ್. ಯಾವ ಪದ ಬರೈತಿ? ಗೊಂಬೆ. ವೆರಿ ಗುಡ್. ಸಮರ್ಥ. ಬರಿ. ಜಾತ್ರೆ ಅಂದ ತಕ್ಷಣ ಏನೇನು ನೆನಪಾಗ್ತದೆ ಬರಿ. ರಥ. ಜಾತ್ರೆ ರಥ ನೋಡಿ. ರಥ ಬರಿ. ದೊಡ್ಡ ಬರಿ ಅಕ್ಷರ. ರಥ. ರಥ ಬರಿಬೇಕು. ರ ಬರಿ. ರ ಥ, ದೊಡ್ಡ ಥ. ಬರಿ ಸರಿ. ಅಮೃತ. ಬರಿ. ಇಲ್ಲಿಂದ ಬರಿ. ಇಲ್ಲಿ ಮ್ಯಾಲ ಬರಿ. ಇಲ್ಲಿ ಸ್ವಲ್ಪ ಮ್ಯಾಲ ಬರಿ. ಯಾವ ಶಬ್ದ ಬರೀತಿ? ಐಸ್ ಕ್ರೀಮ್. ಐಸ್ ಕ್ರೀಮ್. ಸ. ಐಸ್ ಕ್ರೀಮ್. ಸ ವ್ಯಂಜನ ಆಗಬೇಕು. ಸ ವ್ಯಂಜನ. ಕ್ರೀಮ್. ಮ ವ್ಯಂಜನ. ಐಸ್ ಕ್ರೀಮ್. ಮತ್ತ ಪ್ರವೀಣ್ ಬಾ. ಸುಮಯ ಬಾ. ನೆಕ್ಸ್ಟ್ ಏನ್ ಬರತಿ? ಬಂಡಿ. ಬಂಡಿ. ಬಂಡಿ ಅಂದ್ರೆ ಏನು ಗೊತ್ತೇನು? ಚಕ್ಕಡಿ ಬಂಡಿ. ಜಾತ್ರೆ ಒಳಗೆ ಇರ್ತಾವಲ್ಲ ಬಂಡಿ. ಯಾವ ಪದ ಬರೈತಿ? ಜೋಕಾಲಿ. ಜೋಕಾಲಿ, ವೆರಿ ಗುಡ್. ಹಾಗಾದ್ರೆ ನೋಡ್ರಿ, ನಿಮಗೆ ಜಾತ್ರೆ ಎನ್ನುವಂತ ಒಂದು ಪದವನ್ನು ಹೇಳಿದ ತಕ್ಷಣ ನಿಮಗೆ ಈ ಎಲ್ಲ ಪದಗಳು ನೆನಪಾದವು. ಯಾವ್ಯಾವ? ಬಳೆ, ಸರ, ಚೆಂಡು, ಗೊಂಬೆ, ರಥ, ಜೋಕಾಲಿ, ಬಂಡಿ, ಆಮೇಲೆ ಐಸ್ ಕ್ರೀಮ್. ಈ ಪದಗಳನ್ನು ಬಳಸಿ ನೀವೇನ್ ಮಾಡ್ಬೇಕಾ? ಒಂದೊಂದು ವಾಕ್ಯವನ್ನು ಬರಿಬೇಕು. ಬರಿತೀರಿ? ಈಗ ನಾ ಈ ಪದಗಳನ್ನ ಬರ್ದಿರ್ತಾನಿಲ್ಲ, ನೀವೇನ್ ಮಾಡ್ರಿ? ವಾಕ್ಯಗಳನ್ನ ಬರಿಬೇಕು. ಸರ, ಗೊಂಬೆ, ರಥ, ಜೋಕಾಲಿ. ಈ ಪದಗಳಿಗೆ ಏನ್ ಮಾಡ್ಬೇಕು? ನೀವು ಒಂದೊಂದು ವಾಕ್ಯಗಳನ್ನ ಬರಿಬೇಕು.
ಬರೀತೀರಿ? ಸರ ಯಾರ ವಾಕ್ಯ ಬರೀತೀರಿ? ಈ ಪದವನ್ನು ಬಳಸಿ ಸಂಜನಾ ಬಾ. ಇಷ್ಟರೊಳಗೆ ಮುಗಿಬೇಕಾ? ಇಲ್ಲಿ ಬೇರೆ ಶಬ್ದ ಬರ್ತೈತಿ. ಓದೋದನ್ನ ನಾನು ಜಾತ್ರೆಗೆ ಹೋದಾಗ ಸರ ತೆಗೆದುಕೊಂಡೆನು. ನೂ ಬರಿ ತೆಗೆದುಕೊಂಡೆನು. ನೆಕ್ಸ್ಟ್ ಮುಂದಿನ ಪದ ಯಾವುದೈತಿ? ಗೊಂಬೆ. ಗೊಂಬೆ ಯಾರು ಬರಿತೀರಿ? ಶ್ರೇಯ ಬರೆಯೋ. ಹೇಳ, ಆ ವಾಕ್ಯವನ್ನು ಹೇಳು. ನಾನು ಗೊಂಬೆಯ ಜೊತೆಗೆ ಆಟವಾಡುತ್ತೇನೆ. ವೆರಿ ಗುಡ್. ಮುಂದಿನ ಪದ ಯಾವುದು? ರಥ. ಯಾರು ಬರ್ತೀರಿ? ಕೃತಿಕಾ ತಗೋ. ರಥ ಪದವನ್ನು ಬಳಸಿ ಒಂದು ವಾಕ್ಯವನ್ನು ಮಾಡು. ಹೇಳೋದನ್ನ. ನಾನು ಬಸವಣ್ಣನ ರಥವನ್ನು ಎಳೆಯುವುದನ್ನು ನೋಡಿದ್ದೇನೆ. ಗುಡ್. ಮುಂದಿನ ಪದವನ್ನು ಬಳಸಿ ಯಾರು ವಾಕ್ಯ ಮಾಡ್ತೀರಿ? ಯಾವುದೈತೆ ಪದ? ಜೋಕಾಲಿ. ನಾನು ಬರಿಬೇಕು. ನಾನಲ್ಲ, ನಾನು ಮಾಡೋದು. ನಾನು. ಹಬ್ಬದಲ್ಲಿ